ಗ್ರೇಟ್. ಈಗ ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಸರ್, ಆಕ್ಚುಲಿ ಇಂದಿನ ಯುವ ಪೀಳಿಗೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು, ರೀಲ್ಸ್ ನೋಡೋದು ಅದರಲ್ಲೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಹೌದು. ಪುಸ್ತಕದ ಪ್ರೇಮ ಅಥವಾ ಪುಸ್ತಕ ಓದುವ ಬಗ್ಗೆ ನಿಮ್ಮ ಆಸಕ್ತಿ, ಅದರ ಬಗ್ಗೆ, ಆ ಪ್ರೀತಿ ಬಗ್ಗೆ ಒಂದು ಮಾತು ಹೇಳ್ಬೋದಾ? ನಮ್ಮ ಯುವ ಜನಾಂಗ ಎಲ್ಲಿಯ ತನಕ ಮೊಬೈಲ್ ತೆಗೆದು ಎಸೆದು ಅವರ ವಿದ್ಯಾಭ್ಯಾಸದ ಪೀರಿಯಡ್ ಅಲ್ಲಿ ಸರಿಯಾಗಿ ಓದಿಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವಸ ಅವರು ಮನೇಲಿ ಅಡುಗೆ ಮನೆ ಸೇರ್ಬೇಕಾಯ್ತೆ, ಹೆಣ್ಮಕ್ಳು ಬಂದ್ ಕೆಲ್ಸಕ್ಕೆ ಬರ್ಬೇಕಾಯ್ತು, ಬೇಜಾರು ಮಾಡ್ಕೋಬಾರ್ದು. ಖಂಡಿತ ಹೇಳ್ತೀನಿ, ಆ ಪೀರಿಯಡ್ ಓದ್ಬೇಕು. ನಾನ್ ಬಂದ್ ಮಕ್ಕಳಿಗೆ ಹೇಳ್ದೆ, ಇವೆಲ್ಲ ಸಕ್ಸಸ್ ಆಗಿದೆ, ನೀವು IAS ಮಾಡ್ಬೇಕಾ, KS ಮಾಡ್ಬೇಕಾ, ಏನು ಇಲ್ಲ, ಯಾವ ಮ್ಯಾಜಿಕ್ಕೂ ಇಲ್ಲ. 99% ಪರಿಶ್ರಮ, 1% ನಿಮ್ಮ ಅದೃಷ್ಟ ಅನ್ನೋದು. ನೀವೇನ್ ಮಾಡಿ ಅವ್ರಿಗೆಲ್ಲಾ ನಮ್ಮ ಇವ್ ಜನತೆಗೆ ನಾನು ಹೇಳ್ತೀನಿ, ನಮ್ಮ ಅಣ್ಣಂದಿರಿಗೆ ಹೇಳ್ತೀನಿ, ಅಕ್ಕಂದಿರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಶಾಲೆಯಿಂದ ಬಂದಿದ್ದಕ್ಕೆ ಓದಿ ಕೂರಿಸಿ. ನೀವು ಪಕ್ಕ ಕುಂತ್ಕೊಳ್ಳಿ, ನಿಮ್ಮ ಟಿವಿಯನ್ನ ಆಫ್ ಮಾಡಿ, ಮೊಬೈಲ್ ಆಫ್ ಮಾಡಿ. ಅವರನ್ನ 5 ವರ್ಷ, ಅವರ ಡಿಗ್ರಿ ಆದ್ಮೇಲೆ 5 ವರ್ಷ ಸತತವಾಗಿ ಒಬ್ಬ ಋಷಿ ಹೆಂಗೆ ತಪಸ್ ಮಾಡ್ತಾನೆ ಆ ತರ ತಪಸ್ಸಿನ ಮಕ್ಕಳು ಸಿ ಅವ್ರ IAS ಆಗದೆ ನಾನೇ ಜವಾಬ್ದಾರ. ಇವತ್ತಿಗೂ ಅಷ್ಟೇ 5 ವರ್ಷ ಆಗ ಮಾಡಿ ಅಂತ ನಾನು ನಮ್ಮ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಅಂದ್ರೆ ಮಕ್ಕಳುಗಳು ನೋಡಿ, ಅವರು ಯಾವ್ದೋ ಒಂದು ಸಣ್ಣ ಕೆಲಸಕ್ಕೆ ಹೋಗ್ತಾರೆ, ಒಂದಕ್ಕೆ ಸಾಲದ್ರೆ ಒಂದಕ್ಕೆ ಸಾಲೋದಿಲ್ಲ, ಮನೆಗಳ ಕುಟುಂಬ ನಡೆಸೋದು ಕಷ್ಟ. ಆಗ ಅವ್ರು ಏನ್ ಮಾಡ್ತಾರೆ, ಅಡ್ಡದಾರಿಗಳು ಎಳಿತಾರೆ, ಹಣವ ಸುಲಭ ಸಂಪಾದನೆ ಮಾಡೋದು. ಆಗ ನಮ್ಮ ವ್ಯಕ್ತಿತ್ವ ಎಲ್ಲ ಹಾಳಾಯ್ತು. ಅದಕ್ಕೆ 5 ವರ್ಷ ಕಷ್ಟಪಡ್ಲಿ, ಯಾಕೆ ನಾನು ಅನುಭವಿಸಿರೋದು. ಯಾರೊಬ್ಬ ವಿದ್ಯಾರ್ಥಿ ಬಂದ, ಅವನ ಸ್ನೇಹಿತ ಇಬ್ಬರು ಡಿಗ್ರಿಲಿ ಒಂದೇ ಇದು. ಆಗ ಅವನು ಹೋಗೋ ಮಾತಾಡ್ಸಿಕ್ ಹೋದ, ಅವನ ಆಗ್ಲೇ IAS ಪಾಸ್ ಮಾಡಿ ಒಂದು ಕಾರಲ್ಲಿ ಕುಂತಿದ್ದ, ಇವನು ಕೇಳಿದ್ನಂತೆ, ಲೋ ಫ್ರೆಂಡ್ ಅದು ಹೆಂಗ್ ಮಾಡಿದ IAS? ಅವನು ಒಂದೇ ಮಾತು ಹೇಳ್ತಾನೆ, ಲೇ ನಿನ್ನಂತ ಹೋಗಯ್ಯ ಅಂತ. ಈಗಿನ ಇಲ್ಲಿವರೆಗೆ ನಾವು ಫ್ರೆಂಡ್ ಆಗಿದ್ದು ಏನೋ ಹಿಂಗ್ ಮಾತಾಡ್ತೀವಿ ಅಂತ. ಹೌದು, ನಿನ್ಗಲ್ಲ, ಹೋಗು, ನೀನು ಅಲ್ಲೆಲ್ಲ ತಿರುಗು ಅಂತ. ಅವ್ನು ಓಡ್ ಬಂದ ಲೈಬ್ರರಿಗೆ. ಇದು ನಡೆದ ಗಂಟೆ ನಮ್ಮ ಜನಗಳಿಗೆ ಹೇಳ್ತೀನಿ, ಓಡ್ ಬಂದ್, ಸಾರ್ IAS ಮಾಡೋದು ಹೇಗೆ ಸಾರ್ ಅಂತ ಹಿಂಗಂದ. ಎಲ್ಲಿದೆಯಪ್ಪ ನೀನು, ಎಲ್ಲಿದೆ ಈಗ, ಏನು ಓದ್ತಾ ಇದೆಯಾ? ನಾನು ಡಿಗ್ರಿ ಮುಗೀತು ಸರ್, ನನ್ನ ಫ್ರೆಂಡ್ ಹಿಂಗ್ ಬೈದ್ಬಿಟ್ಟ ಸರ್, ನಾನು IAS ಮಾಡಬೇಕು. ಆಗ ನೀನ್ ಎಷ್ಟೊತ್ತು ಕೇಳ್ತೀಯಪ್ಪ ಅಂದೆ. ನಾನು 7:07 ಎದ್ಬಿಡ್ತೀನಿ ಸರ್ ಅಂತ. ನೀನು ಒಂದ್ ಕೆಲಸ ಮಾಡು, 20 ಕುರಿ ತಗೊಂಡು ಮೇಯ್ಸು ಆತ ಅಂತಾನೆ. ಸರ್ ಏನ್ ಸರ್ ಹಿಂಗೆ ಹೇಳ್ತೀರ? ಹೌದಯ್ಯ, ನೀನು ಕಟ್ಟಿರೋ ಕನಸು ಅಗಾಧವಾದ್ದು. ಆ ಕನಸನ್ನ ಈಡೇರಿಸಬೇಕಾದ್ರೆ ನೀನು 7:00 ಎದ್ರೆ ಆಗತ್ತ, ಒಂದ್ ಗುಮಾಸ್ತನ ಕೆಲಸನೂ ಸಿಗಲ್ಲ. ಹಾಗಾದ್ರೆ ಏನ್ ಮಾಡೋದು? ನೀನ್ ಮಾಡಕ್ಕಲ್ಲಿ ನಿನ್ ಮನಸ್ಸೇ ಇಲ್ವಲ್ಲ, ಹೇಗ್ ನೀನ್ ಮಾಡ್ತೀಯ ಅಂದ. ಇಲ್ಲ ಸರ್, ನಾನು ಮಾಡೇ ಮಾಡ್ತೀನಿ ಸರ್, ನಾನು ಏನೇನು ಹೇಳಿ ಸರ್, ನಾನು ಅದನ್ನ ಬೆಂಕಿ ಮೇಲೆ ದಾಳ್ತೀನಿ ಸರ್, ನೀವು ಹೇಳಿ ಸರ್. ಅದು ನೀನೇನು ಮಾಡಬೇಡ, 4 ಗಂಟೆಗೆ ಹೇಳು, 8 ಗಂಟೆಗೆ ಓದು. ಎಷ್ಟು ವರ್ಷ? 5 ವರ್ಷ ಓದು. ನಿನ್ಗಿನ್ನೂ ಏಜ್ ಇದೆ. ನೀನೇನಾದ್ರು ಪಾಸ್ ಆಗದೆ ಹೋದ್ರೆ ನನ್ನ ಹತ್ರ ಬಾ, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಖಂಡಿತ ಪಾಸ್ ಆಯ್ತಿ. ಆದ್ರೆ ನೀನು ಆತ್ಮಪೂರ್ವಕವಾಗಿ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಡ. ಹಗಲು ರಾತ್ರಿ ಓದು, ಒಳ್ಳೊಳ್ಳೆ ಇಂಪಾರ್ಟೆಂಟ್ ಎಲ್ಲ ಮೊದಲು ಓದು, ಆಮೇಲೆ ಕೊನೆಯಲ್ಲಿ ಓದು. ನೀನ್ ಪಾಸ್ ಆಗದಾರೆ ಕೇಳು ಅಂತ. ಆಮೇಲೆ ಬಂತು, ಈಗ ಒಂದು 6 ತಿಂಗಳಿಂದ ಫೋನ್ತು, ಸರ್ ನಮಸ್ಕಾರ ಸರ್. ಯಾರಪ್ಪ? ನಾನು ಇಂತಿಂತಲ್ಲ ಸರ್. ಸರ್ ನಾನು IPS ಅಲ್ಲಿ ಈಗ ನಾನು ಇದಾದೆ ಸರ್, ಈಗ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್, ನಾನು ಬದುಕಿರೋವರೆಗೂ ನಿಮ್ಮ ನೆನೀತೀನಿ ಸರ್. ಇದನ್ನ ಹೇಳಿ ನಡೆದ ಘಟನೆ. ಈಗ ಆಯಿತು ಸರ್. ಆಮೇಲೆ ಹೇಗಪ್ಪ ಇದು, ನೀವೇನು ಹೇಳಿದ್ರು ಎಲ್ಲನೂ ಕಷ್ಟಪಟ್ಟು ಓದ್ದೆ ಸರ್. ಅವ್ರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದೆ. ಆದ್ರೆ ನನಗೆ ದುಡ್ಡಿಲ್ಲ ಅಂತ ಅವ್ರಿಗೆ ಹೇಳಿದೆ. ನಾನೆಲ್ಲ ಹೇಳ್ಕೊಟ್ಟಿದ್ದೆ, ಅಲ್ಲ IAS ಅಧಿಕಾರಿ ತರ ಹೇಗ್ ಮಾತಾಡಬೇಕು, ಹೇಗೆ ಇದು ಮಾಡಬೇಕು ಅಂತ. ಆಗ ನೀವ್ ಹೇಳ್ದಂಗೆ ಮಾಡಿದೆ ಸರ್. ಅವರು IAS ಅಲ್ಲಿ ನೀನು ಪಾಸ್ ಆಗಿದೀವಿ ಹೋಗು ಅಂದ್ರು. ನಾನು ಹೊಳ್ತಾ ನಿಂತ್ಕೊಂಡೆ ಸರ್. ಅವ್ರು ಗೆಟ್ ಔಟ್, ನೀವು ಪಾಸ್ ಆಗಿದ್ಯಾ ಹೋಗು ಅಂದ್ರು. ಆಗ ನನಗೆ ದಾರಿ ಇಲ್ದೇನೆ ಹೇಳಿದೆ, ಇನ್ನು ಏನಾರ ಕೇಳಿ ಸರ್, ನನಗೆ IAS ಪಾಸ್ ಮಾಡಿಸಿ ಸರ್. ಅದೊಂಥರ ಚಾಲೆಂಜ್, ನೀವೇನಾರ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ ಅಂದೆ. ಆಗ ಅವ್ರು ನೋಡೋದು, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನೀನು ಫೇಲ್ ಆದ್ರೆ ಕ್ಲೋಸ್, ತಿರ್ಗಾ ಪಾಸ್ ಆಗಲ್ಲ ಅಂದ್ರೆ. ಆದ್ರೂ ಪರವಾಗಿಲ್ಲ, ಯಾಕೆ ಅವನ ಹತ್ರ ಹಣ ಇರ್ಲಿಲ್ಲ. ನೀವೇನಾರ ಕೇಳಿ ಸರ್ ಅಂತ ಒಂದು ಚಾಲೆಂಜ್ ಮಾಡ್ತಾನೆ. ಆಗ 3 ಜನ ಇರೋ ಜಡ್ಜ್ಗಳು ಅವ್ರು ಹೇಳ್ತಾರೆ, ಕೇಳ್ರಿ ಅಂತ. ಅವನಿಗೆ ಅದೃಷ್ಟ ಆಗ ಕೊನೆಯಲ್ಲಿ ಒಂದಿದು. ಆಗ ಏನ್ ಕೇಳಿದ್ರು ಆನ್ಸರ್ ಮಾಡ್ಬಿಟ್ಟು ಮುಂದೆ ತಲೆಬಾಗ್ ನಿಂತ್ಕೊಂಡಂತೆ. ಆಗ ಅವ್ರು ಹೇಳಿರುತ್ತೆ, 3 ಜನ ಮುಖ ನೋಡ್ಬಿಟ್ಟಿದೆ, ಹೋಗ್ ಇದ್ ಮಾಡದಂತೆ, ಹೋಗ್ ಪಾಸ್ ಆಗಿದೆ ಹೋಗಂದ್ರಂತೆ. ಆ ಆವೇಶದಲ್ಲಿ ಹೊರಗಡೆ ಮುಂದೆ ಹೇಳ್ತಾ ಇದ್ದ. ಇದನ್ನ ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಪರಿಶ್ರಮ ಇಲ್ಲದೆ ನಮ್ಮ ಜನಗಳು ರಿಸಲ್ಟ್ ಕೇಳ್ತಾರೆ. ತಪ್ಪು. ಅಂಕೇಗೌಡ ಅನ್ನೋ ನಾನು ಎಷ್ಟು ರಾತ್ರಿಗಳು ಹೊಸ್ಕ ಮಲಗಿದವು, ಎಷ್ಟು ರಾತ್ರಿಗಳು ಕನ್ಸ್ಕೊಂಡು. ನನ್ನ ಉದ್ದೇಶ ಒಂದೇ, ನಮ್ಮ ಮುಂದಿನ ತಲೆಮಾರಿಗೆ ಈ ಜಗತ್ತು ಕಂಡರಿಯದ ಒಂದು ಗ್ರಂಥಾಲಯ ಮಾಡೋಬೇಕು ಅಂತ. ಅಂದ್ರೆ 6ನೇ ಶತಮಾನದಲ್ಲಿದ್ದಂತ ನಳಂದ ವಿಶ್ವವಿದ್ಯಾಲಯವನ್ನು ಸೃಷ್ಟಿ ಮಾಡಬೇಕು ಅಂತ ಒಂದು ಹಠ ಮಾಡಿದ್ದೆ. ಇವತ್ತು ಈಡೇರಿಗಿದೆ.
ಒಬ್ಬ ಅಮೆರಿಕದ ಹೈಕೋರ್ಟ್ ಜಡ್ಜ್ ಬಂದು ಎಲ್ಲವನ್ನ ರೌಂಡ್ ಹಾಕ್ಬಿಟ್ಟು ಹೇಳ್ತಾನೆ, ಓ ಅಮೇಝಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನು ಬರೀತಾನೆ, ಹೋಗೋಕ್ ದಾಖಲೆ ಮಾಡ್ತಾನೆ. ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಈಸ್ ಈಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್. ಯಾವ ತಾಜ್ ಮಹಲ್ ರೀ ಅಂತ ಸುಂದರವಾದಂತ ಇದನ್ನ ಕಟ್ಟಿದೀಯ ಲೈಬ್ರರಿನ ಅಂತಾರೆ. ಬಹುಶಃ ನನಗೆ ಬಂದಂತ ಈ ಒಂದು ಪ್ರಶಸ್ತಿ ಯಾರಂಗೆಲೂ ಬಂದಿಲ್ಲ, ಪದ್ಮಶ್ರೀ ಯಾರಂಗಿರೋ ಬಂದಿಲ್ಲ. ಆ ಮೋದಿಜರಿಗೆ ನಾವು ಹೇಳ್ಬೇಕು, ಗುರುತಿಸಿ ನನಗೆ ಕೊಟ್ಟಿದ್ದಾರೆ. ನನಗೆ ಆಗಿರೋ ಅದೇ ಮೇ 26 2 ತಿಂಗಳಲ್ಲಿ ಅದರ 3 ಪಟ್ಟು, ಒಂದು ದಿನಕ್ಕೆ 3 ಕಾರ್ಯಕ್ರಮ. ನಾವು ಪರಿಶ್ರಮದಿಂದ ಒಳ್ಳೆ ಜೀವನವನ್ನು ಕಟ್ಟಬೇಕು ಅಂತ ಹೋದಾಗ ಈ ತರ ಗೌರವಗಳು ಸಿಗ್ತವೆ. ಇದನ್ನ ನಮ್ಮ ಸ್ನೇಹಿತರು, ನಮ್ಮ ಶಿಷ್ಯರು ಎಲ್ಲ ಬಳಸ್ಕೋಬೇಕು ಸರ್.